ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನೃನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಇಂದ್ರ ಉವಾಚ ಸರ್ವಾಣಿ ಕಾರ್ಯಾಣಿ ಸಮಾಪ್ಯ ರಾಜನ್ ಗೃಹಾನ್ ಪರಿತ್ಯಜ್ಯ ವನಂ ಗತೋಸಿ ತತ್ವಾಂ ಪೃಚ್ಛಾಮಿ ನಹಿಷಸ್ಯ ಪುತ್ರ ಕೇನಾಪಿ ತುಲ್ಯಃ ತಪಸೋರ್ಯಯಾಚೇ. ನಾವು ಹೋದ ಬಾರಿ 36ನೆಯ ಅಧ್ಯಾಯವನ್ನು ನೋಡಿದ್ವಿ. ಅದರಲ್ಲಿ ಯಯಾತಿ ಕೇಳಿದ್ದ, ಯಯಾತಿಯನ್ನ ಇಂದ್ರ ಕೇಳಿದ್ದ, ಎಲ್ಲವನ್ನ ತೊರೆದು ಯಯಾತಿಯನ್ನ ಇಂದ್ರ ಕೇಳಿದ್ದ, ಎಲ್ಲವನ್ನ ತೊರೆದು ಹೊರಟಿಯಲ್ಲ, ನೀನು ಏನು ಹೇಳಿದೆ? ಪೂರ್ವಿಗೆ ಯಾವ ರಹಸ್ಯವನ್ನು ಹೇಳಿದೆ? ಜೀವನದ ಕೊನೆಯ ಸಂದೇಶವಾಗಿ ಏನು ಹೇಳಿದೆ ಅಂತ. ಯಾಕೆ ಅಂದ್ರೆ ಅವನ ಸಂದೇಶ ಏನಿರಬಹುದು ಅಂತ. ವಾಸ್ತವಿಕವಾಗಿ ನಾವು 37ನೆಯ ಅಧ್ಯಾಯ ನೋಡಬೇಕಿತ್ತು, ಆದರೆ 36ನೆಯ ಅಧ್ಯಾಯದಿಂದ ನೋಡ್ತಾ ಇದ್ದೇವೆ. ಸ್ವರ್ಗತಸ್ತು ಸರಾಜೇಂದ್ರೋ ನ್ಯವಸದ್ದೇವಸದ್ಮನಿ ಪೂಜಿತಸ್ತ್ರಿದಶೈ ಸಾಧ್ಯೈ ಮರುದ್ಭಿರ್ವಸುಭಿಸ್ತದಾ ದೇವಲೋಕಾತ್ ಬ್ರಹ್ಮಲೋಕಂ ಸಂಚರನ್ ಪುಣ್ಯಕೃದ್ವಶಿ ಅವಸತ್ ಪೃಥಿವೀ ಪಾಲೋ ದೀರ್ಘಕಾಲಮಿತಿ ಶ್ರುತಿ. ಸ್ವರ್ಗಕ್ಕೆ ಹೋದ ಮೇಲೆ ದೇವತೆಗಳೆಲ್ಲ ಆದರದಿಂದ ಅವನನ್ನು ಕಾಣ್ತಾ ಇದ್ರು. ದೇವಲೋಕದಿಂದ ಬ್ರಹ್ಮಲೋಕಕ್ಕೆ ಆಗಾಗ ಹೋಗಿ ಬರ್ತಾ ಇದ್ದಂತೆ. ಒಂದು ಬಾರಿ ಇಂದ್ರ ಮತ್ತೆ ಯಯಾತಿ ಇಬ್ಬರು ಕೂಡ ಜೊತೆಗೆ ಕುಳಿತರು. ಆಗ ಇಂದ್ರ ಕೇಳಿದ ಪ್ರಶ್ನೆ, ಯದಾ ಸಪೂರುಸ್ತವ ರೂಪೇಣ ರಾಜನ್ ಜರಾನ್ ಗೃಹೀತ್ವಾ ಪ್ರಚಚಾರ ಲೋಕೆ ತದಾ ರಾಜ್ಯಂ ಸಂಪ್ರದತ್ವೈವ ತಸ್ಮೈ ತ್ವಯಾ ಕಿಮುಕ್ತ ಕಥಯೇಹ ಸತ್ಯಂ. ಒಂದು ರೀತಿ ಇದು ಆದಿಪರ್ವದ ಯಯಾತಿಯ ಚರಿತ್ರೆಯನ್ನೇ ಮತ್ತೆ ಹೇಳಿದ ಹಾಗೆ. ಯಾವಾಗ ನೀನು ಪೂರ್ವಿಗೆ ಅಭಿಷೇಕ ಮಾಡಿದೆ, ನೀನು ಕಡೆಯ ಬಾರಿ ಕಾಡಿಗೆ ಹೋಗುವಾಗ ಪೂರ್ವಿಗೆ ಏನು ಹೇಳಿದೆ ಅಂತ ಇಂದ್ರ ಕೇಳಿದ. ಆಗ ಯಯಾತಿ ಹೇಳಿದ, ಪ್ರಕೃತ್ಯನುಮತೆ ಪೂರ್ವಂ ರಾಜ್ಯೇ ಕೃತ್ವೇದಮಬ್ರುವಂ ಗಂಗಾ ಯಮುನಯೋರ್ಮಧ್ಯೆ ಕೃತ್ಸನೋಯಂ ವಿಷಯಸ್ತವಾ. ಎಲ್ಲ ಅಫಿಷಿಯಲ್ ಗ್ರೂಪ್ ಅಂತ ಏನಿದೆ ಅದನ್ನು ನಾನು ಒಪ್ಪಿಸಿದೆ. ಪೂರ್ವವನ್ನ ರಾಜನಾಗಿ ಒಪ್ಪಿಕೊಳ್ಳಿ ಅಂತ. ಆಗ ಒಪ್ಪಿಕೊಂಡ್ರು ಅವರು. ನಾನು ಅವನಿಗೆ ಹೇಳಿದೆ, ಗಂಗಾ ಯಮುನೆಯ ಮಧ್ಯದಲ್ಲಿ ಆರ್ಯಾವರ್ತ ಮತ್ತು ಬ್ರಹ್ಮಾವರ್ತ ಅಂತ ಏನಿದೆ ಅದರ ಆಡಳಿತ ನಿನ್ನದು. ಆರ್ಯಾವರ್ತ ಅಂದ್ರೆ ಏನು ಗೊತ್ತಾ? ವೇದವನ್ನ ಒಪ್ಪಿದವರು ಇರುವ ಜಾಗ. ಬ್ರಹ್ಮಾವರ್ತ ಅಂದ್ರೆ ಏನು ಗೊತ್ತಾ? ವೇದವನ್ನ ಕಂಡುಹಿಡಿದ ಜಾಗ. ಎರಡೂ ಅದರ ಸುತ್ತಮುತ್ತ ಇದೆ. ಆದ್ದರಿಂದಾಗಿ ಅದನ್ನು ಆರ್ಯಾವರ್ತ ಅಂತಲೂ ಕರೀತಾರೆ. ಅದರ ಕೆಲವು ಭಾಗ ಬ್ರಹ್ಮಾವರ್ತ. ಸರಸ್ವತಿ ನದಿಯ ತೀರದಲ್ಲಿರುವ ಬ್ರಾಹ್ಮಣರು ವೇದವನ್ನ ಕಂಡರು
ಅದಕ್ಕೆ ಸಾರಸ್ವತರು ಅಂತವರು. ಆ ಸಾರಸ್ವತ ಕ್ಷೇತ್ರವನ್ನ ಬ್ರಹ್ಮಾವರ್ತ ಅಂತ ಕರೀತಾರೆ. ಯಾಕೆಂದ್ರೆ ಬ್ರಹ್ಮ ಅಂದ್ರೆ ವೇದ, ವೇದ ತಿರುಗಿದ ಜಾಗ ಅಂತ. ನೀನು ಏನು ಹೇಳಿದೆ? ಅದಕ್ಕೆ ಅವನು ಹೇಳಿದ, ನಾನು ಹೇಳಿದೆ ನಿನ್ನ ಸುತ್ತಮುತ್ತಲ ರಾಜ್ಯಗಳನ್ನ ನಿನ್ನ ಅಣ್ಣಂದಿರು ಆಳ್ತಾರಪ್ಪ. ಈ ನಟ್ಟ ನಡುವಣ ಭಾಗ ಏನಿದೆ ಆರ್ಯಾವರ್ತ ಅಥವಾ ಬ್ರಹ್ಮಾವರ್ತ ಅಂತ ಕೇಳ್ತಾರೆ. ಓ ಪೂರ್ವೇ ನೀನು ಆಳ್ತಾ ಇದ್ದಿ. ಅದರಿಂದಾಗಿ ಏನು ಗೊತ್ತಾಯಿತು? ಪೂರು ನಡುವೆ ಇದ್ದಾನೆ. ಪೂರು ಏನಿದ್ದಾನೆ ಅವನು ನಡುವೆ ಇದ್ದಾನೆ. ಉಳಿದವರು ಏನಿದ್ದಾರೆ? ದೃಹ್ಯು, ಅನು, ಯದು, ತುರ್ವಶು 4 ಭಾಗದಲ್ಲಿದ್ದಾರೆ. ನಡುವಣ ಭಾಗದಲ್ಲಿ ಪೂರು ರಾಜ್ಯ ಆಳ್ತಾ ಇದ್ದಾನೆ. ಇದನ್ನ ಅವನಿಗೆ ಹೇಳಿದೆ. ಕಡೆಗೆ ಅವನಿಗೊಂದು ಹಿತವಾದ ನುಡಿಯನ್ನ ಹೇಳಿದೆ, ನನ್ನ ಜೀವನದ ಅನುಭವದ ಸಾರ. ಅಕ್ರೋಧನಕ್ರೋಧನೆಭ್ಯೋ ವಿಶಿಷ್ಟ ತಥಾ ತಿತಿಕ್ಷು ಅತಿತಿಕ್ಷೋರ್ವಿಶಿಷ್ಟ ಅಮಾನುಷೇಭ್ಯೋ ಮಾನುಷಶ್ಚ ಪ್ರಧಾನ ವಿದ್ವಾಂಸ್ತಥೈವ ವಿದುಷ ಪ್ರಧಾನ. ಕ್ರೋಧನೆಭ್ಯ ಅಕ್ರೋಧನ ವಿಶಿಷ್ಟ. ಸಿಟ್ಟು ಮಾಡಿಕೊಳ್ಳುವವರಿಗಿಂತ ಸಿಟ್ಟು ಮಾಡಿಕೊಳ್ಳದವ ಮಿಗಿಲು. ಅಕ್ರೋಧನ ಕ್ರೋಧನೆಭ್ಯೋ ವಿಶಿಷ್ಟ ತಥಾ ತಿತಿಕ್ಷು ಅತಿತಿಕ್ಷೋರ್ವಿಶಿಷ್ಟ. ಹಾಗೆ ಸಹಿಸದವನಿಗಿಂತ ಸಹಿಸಿದವನು ಮಿಗಿಲು. ಯಾಕೆಂದ್ರೆ ಅಪಾರವಾದ ಅಂತಃಶಕ್ತಿ ಬೇಕಾಗತ್ತೆ ಅದಕ್ಕೆಲ್ಲ, ಸುಮ್ಮನೆ ಅಲ್ಲ, ಅಪಾರವಾದ ಅಂತಃಶಕ್ತಿ. ಅಮಾನುಷೇಭ್ಯೋ ಮಾನುಷಶ್ಚ ಪ್ರಧಾನ. ಮನುಷ್ಯರಲ್ಲದವರಿಗಿಂತ ಮನುಷ್ಯ ಪ್ರಧಾನ. ಯಾಕೆಂದ್ರೆ ಬಲಿಷ್ಠನಾದ ಅವನ ಇಚ್ಛೆಗೆ ಅನುಗುಣವಾಗಿ ಈ ಜಗತ್ತು ಬೇರೆ ಬೇರೆ ಅವಸ್ಥೆಯನ್ನು ಪಡೆಯುತ್ತೆ. ಅದರಿಂದ ಒಂದು ಬ್ರೂಟಲ್ ಪವರ್ ಇರಬಹುದು, ಆನೆಗೆ, ಸಿಂಹಕ್ಕೆ, ಹುಲಿಗೆ ಎಲ್ಲ. ಆದರೆ ಬುದ್ಧಿಬಲ ಅನ್ನೋದು ಒಂದು ಇದೆಯಲ್ಲ, ಅದು ಇವನಿಗೆ ಇರೋದು. ಅದರಿಂದಾಗಿ ಇವನಿಗೆ ಅನುಗುಣವಾಗಿ ಅವರು. ಈಗ ಪ್ರಾಣಿಗಳಿಗೆಲ್ಲ ಇದೆ, ಮನಸ್ಸಿನ ಬೇರೆ ಬೇರೆ ಭಾಗಗಳೇ ವರ್ಕ್ ಆಗಲ್ಲ. ದೇವತೆಗಳು ಮನಸ್ಸಿನ ಬೇರೆ ಬೇರೆ ಭಾಗಗಳಲ್ಲಿದ್ದು ಏನು ನಿಯಮನ ಮಾಡ್ತಾರೆ. ಇವಾಗ ದಿಗ್ದೇವತೆಗಳಿದ್ದಾರೆ, ಅವರೆಲ್ಲ ಶ್ರೋತ್ರಾಭಿಮಾನಿಗಳ. ಇಂದ್ರ ಯಜ್ಞವನ್ನ ಮಾಡಬೇಕು, ಯಜ್ಞವನ್ನ ತಿಳ್ಕೊಳ್ಬೇಕು ಅನ್ನುವ ಬುದ್ಧಿ ಕೊಡ್ತಾನೆ. ಹಾಗೆ ಯಮ ಅತೀತ ಲೋಕವನ್ನ ತಿಳಿಯಬೇಕು ಅನ್ನೋ ಬುದ್ಧಿ ಕೊಡ್ತಾನೆ. ಹಾಗೆ ಗರುಡ ಮೇಲ್ಗಡೆಯ ದಿಕ್ಕಿನ ಅಭಿಮಾನಿ, ವೇದವನ್ನು ತಿಳ್ಕೊಳ್ಬೇಕು ಅಂತ. ಕುಬೇರ ಉತ್ತರ ದಿಕ್ಕಿನ ಅಭಿಮಾನಿ ಅಥವಾ ನಾಯಕ, ಅವನು ರಾಜ್ಯಶಾಸ್ತ್ರವನ್ನು, ಪೊಲಿಟಿಕಲ್ ಸೈನ್ಸ್ ತಿಳ್ಕೊಳ್ಬೇಕು ಅಂತ ಆಸೆ ಕೊಡ್ತಾನೆ. ಎಲ್ಲದರೊಟ್ಟಿಗೆ ನಾವು ಮಹಾಭಾರತವನ್ನು ಓದ್ತೇವೆ ಅಂದರೆ, ಓದಬೇಕು ಅಂತ ಮನಸ್ಸು ಬರಬೇಕಾದ್ರೆ ಅವರೆಲ್ಲರ ಅನುಗ್ರಹ ಬೇಕು ಅಲ್ವಾ? ಆ ದೇವತೆಗಳೆಲ್ಲ ಕೆಲಸ ಮಾಡುವ ಶೇಷ ಏನಿದ್ದಾನೆ, ಕೆಳಗಡೆಯ ದಿಕ್ಕಿನ ಒಡೆಯ, ಅವನು ಪಂಚರಾತ್ರವನ್ನು ತಿಳ್ಕೊಳ್ಬೇಕು ಅನ್ನೋ ಬುದ್ಧಿ ಕೊಡ್ತಾನೆ. ಈಗ ಹೇಳಿ, ಇದೆಲ್ಲ ತಿಳ್ಕೊಳ್ಬೇಕು ಅಂತ ಮನಸ್ಸು ಬಂದ್ರೆ ಆ ದೇವತೆ ಇವನಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ? ಇದಾದ್ರೆ ಯಾಕೆ ಆ ತರಹ ಬುದ್ಧಿ ಬರುತ್ತೆ? ಆ ರೀತಿ ಎಲ್ಲ ಅಭಿಮಾನಿಗಳಿದ್ದಾರೆ. ಎಲ್ಲಿ ಕೆಲಸ ಮಾಡ್ಲಿಕ್ಕಾಗತ್ತೆ ಆ ದೇವತೆಗಳಿಗೆಲ್ಲ? ಮನುಷ್ಯನ ದೇಹ ಇದ್ದಾಗ ಮಾತ್ರ. ಬೇರೆ ಯಾವ ದೇಹದಲ್ಲಿ, ಪ್ರಾಣಿ, ಪಕ್ಷಿ, ಪಶು ಯಾವ ಶರೀರದಲ್ಲಿಯೂ ಈ ಕೆಲಸ ಎಲ್ಲ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಈ ಕೆಲಸ ಎಲ್ಲ ಪೂರ್ತಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ ಅಲ್ವಾ? ಆದ್ದರಿಂದಾಗಿ ಅಮಾನುಷರಿಗಿಂತ, ಅಂದ್ರೆ ಮನುಷ್ಯ ಭಿನ್ನರಿಗಿಂತ ಮನುಷ್ಯ ಪ್ರಧಾನ.
ವಿದ್ವಾನ್ ತಥೈವ ಅವಿದುಷಃ ವಿದ್ವಾನ್ ಪ್ರಧಾನ. ತಿಳಿಯದವರಿಗಿಂತ ತಿಳಿದವ ಮಿಗಿಲು. ಆಕೃಷ್ಯಮಾನೋ ನಾಕ್ರೋಶೇತ್ ಮನ್ಯುರೇವ ತಿತಿಕ್ಷತಿ. ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ. ಯಾರಾದರೂ ಬೈತಾ ಇದ್ದಾಗ ಸಂತೋಷ ಪಡಬೇಕಂತೆ. ಆಕೃಷ್ಯಮಾನೋ ನಾಕ್ರೋಶೇತ್. ಯಾಕೆ ಗೊತ್ತಾ? ಮನ್ಯು ಕೋಪವನ್ನೇ ತನ್ನ ಒಳಗಡೆ ಇದ್ದನ್ನ ನಿಗ್ರಹಿಸ್ತಾನೆ. ಆಕ್ರೋಷ್ಟಾರಂ ನಿರ್ದಹತಿ. ಯಾರು ಸಿಟ್ಟಿನಿಂದ ಬೈತಾನೆ ಆ ಸಿಟ್ಟು ಮೊದಲು ಅವನನ್ನೇ ಸುಡುತ್ತೆ. ಸುಕೃತಂ ಚ ಅಸ್ಯ ವಿಂದತಿ. ಆ ಸಿಟ್ಟು ಮಾಡಿಕೊಳ್ಳುವ ವ್ಯಕ್ತಿಯ ಪುಣ್ಯವನ್ನು ಇವನು ತಗೊಳ್ತಾನೆ, ಸಿಟ್ಟು ಮಾಡಿಕೊಳ್ಳದಿದ್ದರೆ. ನಾರುಂತುದಸ್ಯಾನ್ನೃಶಂಸವಾದಿ ನಹೀನ ತಪ್ಪರಮಭ್ಯಾದದೀತ. ಯಯಾಸ್ಯ ವಾಚಾ ಪರ ಉದ್ವಿಜೇತ ನತಾಂ ವದೇ ದೃಶತೀಂ ಪಾಪಲೌಲ್ಯಾಂ. ನಾರುಂತುದಸ್ಯಾತ್. ಟಾಂಟ್ ಕೊಡಬಾರದು. ನೃಶಂಸವಾದಿ. ಬಹಳ ಉಗ್ರವಾಗಿ ಬೈಬಾರದು. ತಿಳಿ ಹೇಳಬಾರದು ಅಂತಲ್ಲ, ಉಗ್ರವಾಗಿ ಬೈಬಾರದು. ನಹೀನತ ಪರಂ ಅಭ್ಯಾದದೀತ. ಅತ್ಯಂತ ಕಳಪೆಯವರಿಗೆ ಹೋಲಿಸಿ ಇವನ್ನ ಮಾತನಾಡಬಾರದು. ಯಯಾಸ್ಯ ವಾಚಾ ಪರ ಉದ್ವಿಜೇತ. ಯಾರು ಮಾತನಾಡಿದರೆ ಎದುರುಗಡೆ ಇರುವವರು ಉದ್ವಿಗ್ನರಾಗಿ ರಾತ್ರಿ ಹಗಲು ತೀವ್ರವಾಗಿ ಸಂಕಟ ಪಡ್ತಾರೋ ನತಾಂ ವದೇ ದೃಶತೀಂ. ಅಂತಹ ಮಾತನ್ನ ಆಡಬಾರದು. ಆಡಬೇಡಿ. ಹಾಗೆ ಮಾತನಾಡೋದು ಬಹಳ ಸುಲಭ ಅಲ್ವೇ? ಆದರೆ ಮರ್ಮಭೇದಿಯಾಗಿ ಮಾತನಾಡಬಾರದು. ಅರುಂತುದಂ ಪುರುಷಂ ತೀವ್ರವಾಚಂ ವಾಕ್ಕಂಟಕೈರ್ವಿತುದಂತಂ ಮನುಷ್ಯಾನ್ ವಿದ್ಯಾತ್ ಅಲಕ್ಷ್ಮೀಕತಮಂ ಜನಾನಾಂ ಮುಖೇ ನಿಬದ್ಧಂ ನಿರುತಿಂ ವಹಂತಂ. ತೀವ್ರವಾಗಿ ಮಾತನಾಡುತ್ತಾ ಮಾತೆಂಬ ಮುಳ್ಳಿನಿಂದ ಬೇರೊಬ್ಬರನ್ನ ಚುಚ್ಚುವವನನ್ನ ಮುಖದಲ್ಲಿ ಕತ್ತಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕಂತೆ. ಸದ್ಭಿ ಪುರಸ್ತಾದಭಿಪೂಜಿತ ಸ್ಯಾತ್ ಸದ್ಭಿಸ್ತಥಾ ಪೃಷ್ಠತೋ ರಕ್ಷಿತ ಸ್ಯಾತ್ ಸದಾ ಸತಾಂ ಅತಿವಾದಾನ್ ತಿತಿಕ್ಷೇತ್ ಸತಾಂ ವೃತ್ತಂ ಪಾಲಯನ್ ಸಾಧು ವೃತ್ತಃ. ಸಜ್ಜನರಿಂದ ಪೂಜಿತನಾಗಿ ಎದುರುಗೊಳ್ಳಬೇಕು. ಸಜ್ಜನರು ನಮ್ಮ ಬೆನ್ನ ಹಿಂದೆ ಇರಬೇಕು. ಸಜ್ಜನರ ಕಟುವಾದ ನುಡಿಗಳನ್ನು ಸಹಿಸಿಬಿಡಬೇಕು. ಮಧ್ವರು ಮಾಡಿದ್ರಲ್ಲ, ಅಚ್ಯುತ ಪ್ರಜ್ಞರು ಹೇಳಿದ್ರು. ಏನಂತ? ಅಚ್ಯುತ ಪ್ರಜ್ಞರಲ್ಲ, ಕುದ್ಯ ಪುಸ್ತೂರಾಯ ಏನಂತ ಹೇಳಿದ್ದು? ಭಾಷ್ಯ ಮಾಡುವವರು ಮಾತ್ರ ಸ್ವತಂತ್ರವಾದ ಇಂಟರ್ಪ್ರಿಟೇಷನ್ ಕೊಡಬೇಕು ಅಂತ. ಆಚಾರ್ಯರು ಮೊದಲೇ ಸೂತ್ರಕ್ಕೆ ವ್ಯಾಖ್ಯಾನ ಬರೀಲಿಲ್ಲ. ಮಧ್ವಾಚಾರ್ಯರು ಮೊದಲೇ ವ್ಯಾಖ್ಯಾನ ಬರೀಲಿಲ್ಲ. ಹಲವಾರು ಕಡೆ ಸೂತ್ರವನ್ನ ಉಪನ್ಯಾಸ ಮಾಡಿದ್ರು. ಆಮೇಲೆ ವೇದವ್ಯಾಸರು ಹೇಳಿದ ಮೇಲೆ ಅದನ್ನು ಬರೆದ್ರು. ಇಷ್ಟೇ ಇರೋದು. ಆದರೆ ಎಸ್.ಕೆ. ರಾಮಚಂದ್ರಾಯರು ನಿಮಗೆ ಗೊತ್ತಿದೆ, ಸಾಲಗ್ರಾಮದ ಕೃಷ್ಣರಾಯರ ಮಗ ರಾಮಚಂದ್ರ ರಾಯರು, ಎಸ್.ಕೆ. ರಾಮಚಂದ್ರ ರಾವ್ ಅಂತ ಮಾಧ್ವರವರು. ದುರಂತ ಅಂದರೆ ಮಧ್ವಾಚಾರ್ಯರ ಬಗೆಗೆ ನಯಾ ಪೈಸೆ ಒಳ್ಳೆ ಅಭಿಪ್ರಾಯ ಇಲ್ಲ. ಸುಮ್ಮನೆ ಇರಬೇಕಾ? ಪೂರ್ಣ ಪ್ರಜ್ಞ ಪ್ರಶಸ್ತಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದು ಪ್ರಶಸ್ತಿ ಅಲ್ವೇ ಅಲ್ಲ, ಅದು ಶಾಸ್ತಿ. ಅವರಿಗೆ ಮಧ್ವ ಸಿದ್ಧಾಂತವನ್ನು ಓದಬೇಕು ಅಂತ ಇತ್ತು. ಅವ್ರು ಮಾಧ್ವರು ಬಂದಾಗ ಒಬ್ಬರು ದೊಡ್ಡ ವಿದ್ವಾಂಸರು, ಅಗ್ನಿಹೋತ್ರಿ ಯಜ್ಞವಿಠಲಾಚಾರ್ಯರು ಅಂತ ಸತ್ಯಧ್ಯಾನರ ಶಿಷ್ಯರು, ಅವರಿಗೆ ಮಧ್ವಾಚಾರ್ಯರ ಬಗ್ಗೆ ಅಂತಹ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ.
ನಾವು ಹಳಬರನ್ನೆಲ್ಲ ಬಹಳ ದೊಡ್ಡ ಮಂದಿ ಅಂತ ಅನ್ಕೊಳ್ಬೇಕಾಗಿಲ್ಲ. ಅವರಿಗೆ ಮಧ್ವಾಚಾರ್ಯರ ಬಗ್ಗೆ ಅಂತಹ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಯಾಕೆಂದ್ರೆ ತರ್ಕಶಾಸ್ತ್ರದ ಮೂಲಕ ನೋಡಿದವರು, ಆ ಅನುಭಾವದ ಮೂಲಕ ನೋಡದವರು. ಅವ್ರೇನ್ ಮಾಡಿದ್ರು, ಮಧ್ವ ಸಿದ್ಧಾಂತದಲ್ಲಿ ಏನಿಲ್ಲ ಹೋಗು ಅಂತ ಕಳಿಸ್ಬಿಟ್ರು. ಇವರು ಎಸ್ ಕೆ ರಾಮಚಂದ್ರಾಯರು ಸಚ್ಚಿದಾನಂದೇಂದ್ರ ಸ್ವಾಮಿಗಳು, ಹೊಳೆ ನರಸೀಪುರದ ಸ್ವಾಮಿಗಳ ಹತ್ರ ಪಾಠ ಕಲ್ತರು. ಶಂಕರ ಭಾಷ್ಯವೇ ಆಗಿದ್ದವರು. ಹಾಗೆ ಮಾತನಾಡ್ತಾ ಇದ್ರು ಅವರು. ಆದರೆ ಅಂಗಾರ ಇದನ್ನ ಹಚ್ಚಿಕೊಳ್ಳೋರು, ಏನು ಗೋಪಿಚಂದನ ಹಚ್ಚಿಕೊಳ್ಳೋರು. ಆದ್ರೆ ಮಧ್ವ ಸಿದ್ಧಾಂತದ ಬಗ್ಗೆ ಏನು ಅದರ ಅನೇಕ ಸಂಗತಿಗಳು ಗೊತ್ತಿರಲಿಲ್ಲ. ಮಧ್ವ ವಿಜಯದ ಬಗ್ಗೆ ಗೊತ್ತಿಲ್ಲ ಅವರಿಗೆ. ನನಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಆಗತ್ತೆ ಅವ್ರ ಬಗ್ಗೆ ಎಲ್ಲ. ನಾನು ಇದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದೇನೆ, ಎಲ್ಲಿ ಪ್ರಾಯ ಬೆನ್ನುಡಿಯಲ್ಲಿ ಕಾಣುತ್ತೆ, ಸಂಗ್ರಹ ರಾಮಾಯಣದ ಬೆನ್ನುಡಿಯಲ್ಲಿ ಏನಿದು ಹೀಗೆ ಅವರೂ ಕೂಡ ವಿದೇಶಿಯದ ಪ್ರಭಾವಕ್ಕೆ ಒಳಗಾಗದೆ ಇರ್ಲಿಕ್ಕಾಗಲಿಲ್ಲ, ವಿದೇಶಿಯರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ನಾನು ಅವ್ರನ್ನ ಬರೆದಿದ್ದೇನೆ. ಅವರ ಶಿಷ್ಯರು, ಅವ್ರ ಹತ್ರನೇ ಭಾಷ್ಯ ಪಾಠ ಕೇಳಿದವರೊಬ್ಬರು, ಅವ್ರು ಯಾರು ಅಂತ ಮತ್ತೆ ಹೇಳುವ, ಅವರು ನನಗೆ ಕೇಳಿದ್ರು, ಏನು ವಿಜಯ ಸಿಂಹ ಹೀಗೆ ಬರೆದಿದ್ದೀರಲ್ಲ ಅಲ್ವಾ ಹೇಳಿ ಹಿಂದೆ. ನನ್ನ ಒಳಮನಸ್ಸು ಹಾಗೂ ಒಪ್ಪಿದೆ ಅಂದ್ರು. ಇರಲಿ, ಅದೇನು ಬೇಕಾಗಿರಲಿ. ಆದರೆ ನಾನು ಅವ್ರನ್ನ ಉಗ್ರವಾಗಿ, ಯಾಕೆ ಅಂದರೆ ಅವರು ಹೇಳ್ತಾರೆ ನೋಡಿ, ಕುದ್ಯಪುಸ್ತೂರಾಯ ಪ್ರಶ್ನೆ ಕೇಳಿದ. ಕುದ್ಯಪುಸ್ತೂರಾಯ ಪ್ರಶ್ನೆ ಕೇಳಿದ ಏನಂತ, ನಿಮಗೆ ಸೂತ್ರ ಭಾಷ್ಯ ಬರದೇ ಇದ್ಮೇಲೆ ನೀವು ಮಾತನಾಡಬಾರದು ಅಂತ. ಅದು ಎಲ್ಲಿದೆ? ಸೂತ್ರಕ್ಕೆ ಸ್ವತಂತ್ರ ಇಂಟರ್ಪ್ರಿಟೇಷನ್ ಹೇಳಲಿಕ್ಕಾದ್ಮೇಲೆ ಬರೀಲಿಕ್ಕೆ ಎಷ್ಟೊತ್ತು? ಅವನ ಮಾತು ಯುಕ್ತಿಯುಕ್ತವಾಗಿದೆಯಾ, ಪ್ರಮಾಣ ಪ್ರಮಿತವಾಗಿದೆಯಾ ಅಂತ ನೋಡಬೇಕೇ ವಿನಃ ಭಾಷ್ಯ ಬರೆದು ಬಿಟ್ಟೇ ಮಾತನಾಡಬೇಕು ಅಂತೇನು ಪ್ರೂಫ್ ಅಲ್ವಾ? ಮಧ್ವಾಚಾರ್ಯರು ಹೇಳಿದ್ದು ಅದನ್ನೇ. ಆದ್ರೆ ಅದು ಅವ್ರಿಗೆ ಅರ್ಥ ಆಗಿಲ್ಲ. ಪೂರ್ಣ ಪ್ರಜ್ಞೆ ಪ್ರಶಸ್ತಿಯಲ್ಲಿ ಬರೀತಾರೆ, ಕುದ್ಯಪುಸ್ತೂರಾಯರ ಮಾತು ಸತ್ಯವಾಗಿತ್ತು, ಆಚಾರ್ಯರ ಮಾತು ಸರಿ ಇರಲಿಲ್ಲ ಅಂತ. ಪೂರ್ಣ ಪ್ರಜ್ಞೆ ಪ್ರಶಸ್ತಿಯಲ್ಲಿದೆ. ಯಾಕೆ ನಾನು ಹೇಳಿದ್ದು ಅಂತಂದ್ರೆ, ಆಚಾರ್ಯರಂತಹವರು ನಮಗೆ ತೋರಿಸಿದ್ದು ಏನು? ಅವರ ಗುರುಗಳು ಸೂತ್ರಕ್ಕೆ ಹೊಸ ಅರ್ಥವ? ಅಚ್ಯುತ ಪ್ರಜ್ಞರು ಅದನ್ನೇ ಮಾತನಾಡಿದ್ದು. ಅಚ್ಯುತ ಪ್ರಜ್ಞರು ಏನಪ್ಪ ಭಾಷ್ಯ ಬರೆದು ಬಿಡ್ಬೋದಲ್ಲ, ಇದು ಯಾವುದ್ರಿ ಇದು? ನನ್ನ ಮಾತು ಪ್ರಮಾಣ ಪ್ರಮಿತವಾಗಿದೆಯಾ ಇಲ್ವಾ ಅಂತ ನೋಡಬೇಕೇ ವಿನಃ ನೀವು ಬರೋದಿಲ್ಲ, ಒಪ್ಕೊಳ್ಳೋಲ್ಲ, ನಿಮಗೆ ಡಾಕ್ಟರೇಟ್ ಆಗಿಲ್ಲ, ಅದಕ್ಕೆ ಒಪ್ಕೊಳ್ಳೋಲ್ಲ, ಅದನ್ನು ಏನ್ ಮಾಡಲಿ ನಾನು? ನನ್ನ ಮಾತು ಪ್ರಮಾಣ ಪ್ರಮಿತವಾಗಿದೆಯಾ ಇಲ್ವಾ ಅಂತ ನೋಡಿ, ಶಾಸ್ತ್ರ ಸಮ್ಮತವಾ ಇಲ್ವಾ ಅಂತ ನೋಡಿ, ನೀನು ಡಾಕ್ಟರೇಟ್ ಮಾಡಿಲ್ಲ ಅದಕ್ಕೆ ಒಪ್ಕೊಳ್ಳೋಲ್ಲ ಅಂದ್ರೆ ಏನು ಹೇಳೋದು ಅವರಿಗೆ? ಅದೇ ರೀತಿ ಆಯ್ತು. ಮಧ್ವಾಚಾರ್ಯರಿಗೆ ಅವ್ರ ಗುರುಗಳು ಅದೇ ರೀತಿ ಮಾಡಿದ್ರು. ಆಗ ಮಧ್ವಾಚಾರ್ಯರು ತೋರಿದ್ದೇನು? ತಲ್ಲೀನಮಾಕ್ಷೇಪಮುಪೈಕ್ಷತಾ ಫಲಂ ವಿಧಾನ ಮಾತ್ರಂ ತದುಪಾದದೆ ತದಾ ಪಯೋಯತಾಚ್ಛಂ ಪರಮಸ್ಸಹಂ ಸರಾಟ್. ತಲ್ಲೀನಮಾಕ್ಷೇಪಮುಪೈಕ್ಷತಾ ಫಲಂ, ಭಾಷ್ಯವನ್ನ ಮಾಡು ಅನ್ನುವುದನ್ನ ಮಾತ್ರ ತಗೊಂಡ್ರು. ಅದರ ಹಿಂದೆ ಇರುವ ತೀವ್ರವಾದ ಕಟಕಿಯನ್ನ ತಗೊಳ್ಳಿಲ್ಲ ಆಚಾರ್ಯರು. ಹಿರಿಯರು ಏನೋ ಹೇಳ್ತಾರೆ ಅಂತ ಸುಮ್ಮನಾಗ್ಬಿಟ್ರು. ಯಯಾತಿಯೋ ಅದನ್ನೇ ಹೇಳ್ತಾನೆ, ಸದಾ ಸತಾಂ ಅತಿವಾದಾನ ಸ್ಥಿತಿ ಕ್ಷೇತ್. ಸಜ್ಜನರು ಏನೋ ಒಂದು ಸ್ವಲ್ಪ ಉಗ್ರವಾಗಿ ಮಾತನಾಡಿದ್ರೆ ಸಹಿಸಿ ಬಿಡಿ ಅಂತ. ಯಾಕೆಂದ್ರೆ ಸಜ್ಜನರು ಒಂದು ಗೊತ್ತಾಗಿದೆ, ಯಾಕೆಂದ್ರೆ ಶಾಸ್ತ್ರಾಧ್ಯಯನದಲ್ಲಿ ಯಾವಾಗಲೂ ಇರ್ತಾರೆ. ಅವರ ಅತಿವಾದಗಳನ್ನ ಬಿಟ್ಟು ಬಿಡಿ. ಅಲ್ಲ, ಎಲ್ಲರದೂ ಮಾಡ್ಬೇಕೇನೋ, ಯಾಕೆ ಅಂದ್ರೆ ಅಸಜ್ಜನರು ಕೇಳಲ್ಲ,
ಸಜ್ಜನರು ದೊಡ್ಡವರಾಗಿರ್ತಾರೆ, ಎಂತ ಮಾಡೋದು, ಎಲ್ಲರದ್ದು ಬಿಡಬೇಕಾಗತ್ತೆ. ಮುಖ್ಯವಾಗಿ ಸದಾ ಸತಾಂ ಅತಿವಾದಾನ್ ತಿತಿಕ್ಷೇತ್ ಸತಾಂ ವೃತ್ತಂ ಪಾಲಯನ್ ಸಾಧು ವೃತ್ತಃ. ಮತ್ತೆ ಈಗ ದೇವಯಾನಿಯನ್ನು ನೆನಪಿಸಿಕೊಂಡು ಶುಕ್ರಾಚಾರ್ಯರನ್ನು ನೆನಪಿಸಿಕೊಂಡು ಹೇಳ್ತಾ ಇದ್ದಾನೋ ಏನು. ವಾಕ್ಸಾಯಕಾವದನಾನ್ ನಿಷ್ಪತಂತಿ ಯೈರಾಹತಶ್ಚೋಚತಿ ರಾತ್ರ್ಯಹಾನಿ ಪರಸ್ಯ ನೋಮರ್ಮಸು ಇತೇ ಪತಂತಿ ತಾನ್ ಪಂಡಿತೋ ನಾವಸೃಜೇತ್ ಪರೇಶು. ಮಾತಿನಿಂದ ಬಾಯಿನಿಂದ ಮಾತುಗಳೆಂಬ ಕಠೋರವಾದ ಬಾಣ ಹೊರಬಿದ್ದು ಹಗಲು ರಾತ್ರಿ ಒಬ್ಬನನ್ನು ತಿವಿಯುವಂತೆ ಮಾಡ್ತಾ ಇದ್ರೆ ಆ ತರಹದ ಮಾತನ್ನ ಆಡಬೇಡ. ಅಲ್ವೇ? ಈಗ ಪಂಜಾಬ್ನವನೊಬ್ಬ ಬಂದಿರ್ತಾನೆ, ಜಗಳ ಆಡ್ತಾ ಇರ್ತಾನೆ, ಅದಕ್ಕೆ ನಿಮ್ಮನ್ನು ಓಡಿಸಿದ್ದು ಅಲ್ಲಿಂದ ಅನ್ಬಿಟ್ರೆ ಎಂತ ಅದು ಬೈಗುಳ. ಅದು ಹಗಲು ರಾತ್ರಿ ಕಾಡುತ್ತೆ ಅವನಿಗೆ, ಅಲ್ವೇ? ಅದರಿಂದಾಗಿ ಆ ತರಹ ಮಾತಾಡಬಾರದು. ಯಾವುದನ್ನ ಕೇಳಿದರೆ ಅಯ್ಯೋ ಅವನಿಗೆ ನನ್ನ ಬಗ್ಗೆ ಈ ಭಾವನೆ ಇದೆ ಅಂತ ಹೇಳಿ ಹಗಲು ರಾತ್ರಿ ಒದ್ದಾಡುವಂತೆ ಆಗತ್ತೋ ಆ ತರಹದ ಮಾತು ಆಡಬಾರದು. ನಾಸ್ತಿ ದೃಶಂ ಸಂವನನಂ ತ್ರಿಷು ಲೋಕೇಶು ಕಿಂಚನ ಯಥಾ ಮೈತ್ರೀ ಚ ಲೋಕೇಶು ದಾನಂಚ ಮಧುರಾಚ ವಾಕ್. ಮೂರು ಲೋಕದಲ್ಲಿ ಇದಕ್ಕಿಂತ ಮಿಗಿಲಾದ ಒಳಿತೇ ಇಲ್ಲ. ದಯೆ, ಆದಿಪರ್ವದಲ್ಲಿ ದಯಾ ಮೈತ್ರಿ ಚಲೋಕೇಶು ಅಂತ ಇದೆ, ಇಲ್ಲಿ ಯಥಾ ಮೈತ್ರಿ ಚ ಅಂತ. ಮೈತ್ರಿ ಗೆಳೆತನ, ದಾನ ಮಧುರವಾದ ಮಾತು. ತಸ್ಮಾತ್ ಸಾಂತ್ವಂ ಸದಾ ವಾಚ್ಯಂ ನ ವಾಚ್ಯಂ ಪುರುಷಂ ಕ್ವಚಿತ್. ಅದರಿಂದ ಸಾಂತ್ವವನ್ನು ಯಾವಾಗಲೂ ನುಡಿಯಬೇಕು. ನವಾಚ್ಯಂ ಪುರುಷಂ ಕ್ವಚಿತ್, ಬಹಳ ಒರಟೊರಟಾಗಿ ಮಾತನಾಡಬಾರದು, ಮಿದುವಾಗಿ ಮಾತನಾಡಬೇಕು. ಪೂಜ್ಯಾನ್ ಸಂಪೂಜಯೇ ದದ್ಯಾನ್ನಾಭಿಚಾಪಂ ಕದಾಚನ. ಪೂಜ್ಯರನ್ನು ಪೂಜಿಸಬೇಕು, ಕೊಡಬೇಕು, ಶಾಪ ಹಾಕಬಾರದು. ಹಾಳಾಗಿ ಹೋಗಿ ಶಾಪ ಹಾಕಬಾರದು. ಯಾಕೆ ಅಂದ್ರೆ ನಿಮ್ಮ ತಪಸ್ಸಿನ ಫಲ ಹೋಗಬಹುದು, ಅವರು ಹಾಳಾಗಬಹುದು, ನಿಮ್ಗೇನು ಪ್ರಯೋಜನ? ಯಾಕೆಂದ್ರೆ ನೀವು ಸತ್ ಮೇಲೆ ಹಾಳಾಗಬಹುದು ಅವರು, ಅದನ್ನ ನೋಡ್ಲಿಕ್ಕೆ ನೀವೆಲ್ಲಿರ್ತೀರ? ಇನ್ನೂ ತಮಾಷೆ ಅಂದ್ರೆ ನನಗೊಮ್ಮೊಮ್ಮೆ ಅನ್ಸೋದು, ಯಾರ ವಂಶ ಹಾಳಾಗೋಗ್ಲಿ ಶಾಪ ಹಾಕಿರ್ತಾರೋ ಅಲ್ಲೇ ಹುಟ್ಟುಬಿಟ್ರೆ ಇವರು ಎಂತ ಭೀಕರ, ಅವ್ರ ಶಾಪದಿಂದ ಅವರೇ ಕಂಗೆಡುವಂತಹ ಪರಿಸ್ಥಿತಿ. ಅದರಿಂದಾಗಿ ನಾಭಿಶಾಪಂ ಕದಾಚನ, ಉಗ್ರವಾಗಿ ಯಾವತ್ತೂ ಶಾಪ ಹಾಕಬಾರದು. ಹೀಗೆ ಷಟ್ತ್ರಿಂಶೋಧ್ಯಾಯ ಇಷ್ಟು ಕೇಳಿದ ಅವನು. ಆಮೇಲೆ ಇಂದ್ರನ ಮಾತು ಮುಂದುವರಿಯುತ್ತೆ 37ನೇ ಅಧ್ಯಾಯದಲ್ಲಿ. ಸರ್ವಾಣಿ ಕಾರ್ಯಾಣಿ ಸಮಾಪ್ಯ ರಾಜನ್ ಗೃಹಾನ್ ಪರಿತ್ಯಜ್ಯ ವನಂ ಗತೋಸಿ ತತ್ವಾಂ ಪೃಚ್ಛಾಮಿ ನಹುಷಸ್ಯ ಪುತ್ರ ಕೇನಾಸಿ ತುಲ್ಯಸ್ತಪಸಾಯ ಯಾತೆ. ಎಲ್ಲ ಕಾರ್ಯಗಳನ್ನು ಮುಗಿಸಿ ಮನೆಯನ್ನ ಹೊರಟು ಕಾಡಿಗೆ ಸೇರಿದೆ, ತಪಸ್ಸು ಮಾಡಿದೆ, ಈಗ ಇಲ್ಲಿ ಬಂದಿದ್ದಿ ಯಯಾತಿಯೇ, ನೀನು ಯಾರಿಗೆ ಸಮ ತಪಸ್ಸಿನಲ್ಲಿ ಅದನ್ನು ಹೇಳು. ಯಯಾತಿ ಹೇಳಿದ, ನಾಹಂ ದೇವ ಮನುಷ್ಯೇಷು ನ ಗಂಧರ್ವ ಮಹರ್ಷಿಷು ಆತ್ಮನಸ್ತಪಸಾ ತುಲ್ಯಂ ಕಂಚಿತ್ ಪಶ್ಯಾಮಿ ವಾತವಾ. ನನಗ ಗಂಧರ್ವರಲ್ಲಾಗಲಿ, ದೇವತೆಗಳಲ್ಲಾಗಲಿ, ಮನುಷ್ಯರಲ್ಲಾಗಲಿ, ಮಹರ್ಷಿಗಳಲ್ಲಾಗಲಿ ಯಾರೂ ನನ್ನ ತಪಸ್ಸಿಗೆ ಸಮ ಅಲ್ಲ ಅಂದ್ಬಿಟ್ಟ. ಕಾಮ ಕ್ರೋಧಾದಿಗಳನ್ನು ಸಹಿಸಿದವನಿಗೆ ಕೆಡುಕು ಅಹಂಕಾರ ರೂಪದಲ್ಲಿ ಕೆರಳಿ ಬಿಟ್ಟಿತ್ತು. ಇಂದ್ರವಾಚ, ಹಾಗೆ ಯಾರಿಗೋ ಒಂದು ದೋಷ ಇರುತ್ತೆ, ಅವನು ಉಳಿದ ಎಲ್ಲವನ್ನ ನುಂಗಿ ಕುಡಿಲಿಕ್ಕೆ ಒಂದು ದೋಷ ಇರುತ್ತೆ, ಅದನ್ನ ಸ್ವರ್ಗದಲ್ಲಿದ್ರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ,
ಅದಕ್ಕಾಗಿ ನಿಷ್ಕಾಮವಾದ ತಪಸ್ಸು ಮಾಡಬೇಕು ಅಂತ ಇದರ ಅಂತಿಮ ಫಲಿತಾಂಶ. ಅಹಂಕಾರ ಕಾಡಿಬಿಡ್ತು. ಎಲ್ಲ ಇದ್ದ ಪಾಪ, ಯಾರಿಗೂ ಹೊರಟು ಮಾತನಾಡ್ತಾ ಇರಲಿಲ್ಲ, ಅಹಂಕಾರ ಇರಲಿಲ್ಲ, ಯಾರನ್ನು ಕೆಳಗಡೆ ಮಾಡಿ ಮಾತಾಡ್ತಾ ಇರಲಿಲ್ಲ, ಬಹಳ ಮೃದುವಾಗಿ ಮಾತನಾಡ್ತಾ ಇದ್ದ, ದಾನ ಮಾಡಿದ, ಮೈತ್ರಿಯಲ್ಲಿ ಇದ್ದ, ತನಗೆ ಕೆಡುಕು ಮಾಡಿದವರಿಗೂ ಶುಕ್ರಾಚಾರ್ಯರೇ ಮೊದಲಾದವರೆಲ್ಲ ಅವಿಚಾರಿತವಾಗಿ ಮಾತನಾಡಿದ್ರು ಅದನ್ನು ತಲೆಗೆ ಹಾಕೊಳ್ಳಿಲ್ಲ. ಎಲ್ಲ ಸರಿ. ಆದರೆ ಅಲ್ಲಿಗೆ ಹೋದ್ಮೇಲೆ ಅಹಂಕಾರ ಕಾಡಿಬಿಡ್ತು. ನನಗೆ ಯಾರು ಸಮ? ಆಗ ಇಂದ್ರ ಹೇಳಿದ, ಯದಾವಮಂಸ್ತ ಸದೃಶ ಶ್ರೇಯಸಶ್ಚ ಪಾಪೀಯಸಶ್ಚ ವಿದಿತ ಪ್ರಭಾವ ತಸ್ಮಾಲ್ಲೋಕಾ ಹ್ಯಂತವಂತಸ್ತವೇಮೇ ಕ್ಷೀಣೇ ಪುಣ್ಯೇ ಪತಿತೋಸ್ಯದ್ಯ ರಾಜನ್. ನಿನಗೆ ಸದೃಶರಾಗಿರುವವರನ್ನು ಅವಮಾನ ಮಾಡಿದೆ, ಮೇಲ್ಗಡೆ ಇರುವವರನ್ನು ಅವಮಾನ ಮಾಡಿದೆ, ಆಯ್ತಾ? ಎಲ್ಲರನ್ನ ಅವಮಾನ ಮಾಡಿದೆ. ಆದ್ದರಿಂದಾಗಿ ನಿನ್ನ ಲೋಕ ಇವತ್ತಿಗೆ ಮುಗಿತು, ಬೀಳು ಕೆಳಗಡೆ ಅಂದ್ಬಿಟ್ಟ. ಎಷ್ಟು ಸೂಕ್ಷ್ಮ, ಏನು ಕಥೆ! ನಮ್ಮ ಮನಸ್ಸನ್ನು ಎಷ್ಟು ಜಾಗ್ರತೆ ಮಾಡಿಕೊಂಡಿದ್ರೂ ಅದು ಎಲ್ಲೋ ಒಂದು ಕಡೆ ದೌರ್ಬಲ್ಯ ಅನ್ನೋದು ಹಾಗೆ ಹೊರಗಡೆ ಬರುತ್ತೆ. ಕಷ್ಟ. ಹಾಗಂತ ಸಜ್ಜನರೇ ಅಲ್ಲ ಅನ್ನೋದೇ, ಏನೋ ಒಂದು ದೌರ್ಬಲ್ಯಗಳಿರುತ್ತೆ. ಸಜ್ಜನರೇ ಅಲ್ಲ ಅಂತ ಅನ್ಲಿಕ್ಕೆ ಬರೋಣ, ಎಂಥ ಸಜ್ಜನರಲ್ಲಿಯೂ ಒಂದು ಸಣ್ಣ ದೌರ್ಬಲ್ಯ ಇರುತ್ತೆ. ಆದರೆ ಯಯಾತಿ ಮತ್ತೆ ಎತ್ತರಕ್ಕೆ ಏರಿದ, ಬಿದ್ದವನು ಏರಿದ. ತಪಸ್ಸನ್ನು ಮಾಡಿ ಯಾವ ರೀತಿ ಅವನು ಮೋಕ್ಷವನ್ನು ಪಡೆದ ಅಂತ ಭಾಗವತದ 9ನೇ ಸ್ಕಂಧದ ಮಾತು. ಮಹಾಭಾರತದ ಆದಿಪರ್ವ ಮತ್ತೆ ಇಲ್ಲಿ ಯಾವ ರೀತಿ ಬಿದ್ದು ಮತ್ತೆ ಎದ್ದ, ಹೇಳಲ್ವಾ ಗೀತೆಯಲ್ಲಿ? ತಥಾಹಿ ಗೀತಾಯಾಮ್ ಹೇಳ್ತಾರೆ, ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ. ಪುಣ್ಯ ಕ್ಷೀಣ ಆದ್ಮೇಲೆ ಕೆಳಗಡೆ ಬಿಡ್ತಾರೆ. ತ್ರೈವಿದ್ಯಾಮಾಂ ಸೋಮಪಾ ಪೂತಪಾಪಾಹ ಅಂತ ಹೇಳಿ. ಆ ಕಾರಣದಿಂದ ನಾವು ಎಚ್ಚರದಿಂದ ಇರಬೇಕು. ಯಯಾತಿರುವಾಚ ಸುರರ್ಜಿ ಗಂಧರ್ವ ನರಾವಮಾನಾತ್ ಕ್ಷಯಂ ಗತಾಮೇ ಯದಿ ಚಕ್ರಲೋಕಾಃ ಇಚ್ಛಾಮ್ಯಹಂ ಸುರಲೋಕಾದ್ವಿಹೀನಃ ಸತಾಂ ಮಧ್ಯೆ ಪತಿತುಂ ದೇವರಾಜ. ಆಗಲಿ, ನನ್ನ ತಪ್ಪಿಗೆ ಶಿಕ್ಷೆ ಆಗಲಿ ಇಂದ. ಇದು ದೊಡ್ಡವರ ದೊಡ್ಡ ಸ್ಥಿತಿ. ನಾನು ಮಾಡಿದ ತಪ್ಪನ್ನ ನಾನು ಒಪ್ಕೊಳ್ತೇನೆ. ದೇವತೆಗಳಿಗೆ ಅವಮಾನ ಮಾಡಿದೆ, ಋಷಿಗಳಿಗೆ, ಗಂಧರ್ವರಿಗೆ, ನನ್ನಂತೆ ಇರುವ ಮನುಷ್ಯೋತ್ತಮರಿಗೆ ಅವಮಾನ ಮಾಡಿದೆ. ಇಚ್ಛಾಮ್ಯಹಂ ಸುರಲೋಕಾದ್ವಿಹೀನಃ. ಆಗಲಿ, ಆದರೆ ಸತಾಂ ಮಧ್ಯೆ ಪತಿತುಂ ದೇವರಾಜ ಇಚ್ಛಾಮಿ. ಸಜ್ಜನರ ಮಧ್ಯೆ ಬೀಳಬೇಕು. ಆ ಸಜ್ಜನರ ನಡುವೆಯೇ ಹೇಗಿರಬೇಕು ಅನ್ನೋದನ್ನೇ ದಾಸರು, ಜಗನ್ನಾಥ ದಾಸರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅದರಲ್ಲಿ ಹೇಳಿದ್ದು. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು. ಬಂಡುಣಿ, ಹಸಿ ಬಾಯಾರಿದ ನೆಲದ ಹಾಗೆ. ಬಂಡುಣಿ ಎಂದದಿ ನಿನ್ನ ನಾಮಾಮೃತವ ಸವಿವರೋ, ಹೆಂಡಿರು ಮಕ್ಕಳು ನಿನ್ನಯ ತೊಂಡರೆಂಬರೋ. ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಗಾದರೂ, ಜಗನ್ನಾಥ ವಿಠ್ಠಲ ನಿನ್ನವರು ಏನು ಧನ್ಯರೋ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖ ಇತ್ತು ಕಾಯೋ ಕರುಣಾಸಾಗರ ಅಂತ. ಅದಿಡೀ ಸಜ್ಜನರ ಬಗ್ಗೆ ಇರುವಂಥದ್ದು. ಸಜ್ಜನರ ಮಧ್ಯೆ ಹಾಕಿಬಿಡು. ಸಜ್ಜನರ ಮಧ್ಯೆ ಹಾಕಿದರೆ ಅದು ಸುಖವೇ. ಅಂದ್ರೆ ಎಂತಹ ವಿಪತ್ತಿನಲ್ಲಿಯೂ ಕೂಡ ಎಂತಹ ಪ್ರಜ್ಞೆ, ನನ್ನನ್ನು ಸಜ್ಜನರ ನಡುವೆ ಹಾಕು ದೇವರೇ. ನಾವು ಅದನ್ನೇ ಕೇಳಬೇಕು. ಯಾಕೆಂದ್ರೆ ಯಾವಾಗ ಎಲ್ಲಿ ಹೆಂಗೆ ಹೋಗ್ತೇವೆ ಅಂತ ಗೊತ್ತಿಲ್ಲ. ಮುಂದಿನ ದಾರಿ ಹೇಗಿರಬೇಕು? ಇವಾಗ ಶಾಸ್ತ್ರ ಸಿಕ್ಕಿದೆ, ಮುಂದೆ ಸಿಗಬೇಕಲ್ಲ, ಎಂತ ಮಾಡೋದು? ಸಜ್ಜನರ ನಡುವೆ ಹಾಕು.
ಸತಾಂ ಸಕಾಚೆ ಪತಿತೋಸಿ ರಾಜನ್ ಚ್ಯುತ ಪ್ರತಿಷ್ಠಾಂ ಯತ್ರ ಲಬ್ಧಾಸಿ ಭೂಯಃ ಏವಂ ವಿದಿತ್ವಾತ್ ಪುನರ್ಯಯಾತೆ ನತೇವ ಮಾನ್ಯ ಸದೃಶ ಶ್ರೇಯಸೇ ಚ. ನೋಡು, ಸಜ್ಜನರ ಮಧ್ಯದಲ್ಲಿ ಬೀಳ್ತೀಯ, ಬಿದ್ದವನೇ ಮತ್ತೆ ಪುಟಿದೇಳುತ್ತೀಯ. ಆದರೆ ಒಂದು ತಿಳ್ಕೋ, ಯಾವುದೇ ಕಾರಣಕ್ಕೂ ನಿನ್ನ ಸಮಾನರಾದವರನ್ನ, ನಿನ್ನ ಎತ್ತರದವರನ್ನ ಯಾವತ್ತೂ ಕೂಡ ಅವಮಾನ ಮಾಡಬೇಡ. ತತಪ್ಪಪಾತ ಮರರಾಜಜುಷ್ಟಾತ್ ಪುಣ್ಯಾಲ್ಲೋಕಾತ್ ಪತಮಾನಂ ಯಯಾತಿಂ ಸಂಪ್ರೇಕ್ಷ ರಾಜರ್ಷಿವರೋಷ್ಟಕಸ್ತಂ ಉವಾಚ ಸದ್ಧರ್ಮ ವಿಧಾನ ಗೋಪ್ತಾ. ಹಾಗೆ ಬೀಳ್ತಾ ಇರುವಾಗ ಅಷ್ಟಕ ಅಂತನ್ನುವ ಒಬ್ಬ ರಾಜ ನೋಡಿದ. ಅವನು ಒಂದು ಕಾಲದಲ್ಲಿ ರಾಜ ಆಗಿದ್ದ, ಈಗ ಕಾಡಿಗೆ ಬಂದು ತಪಸ್ ಮಾಡ್ತಾ ಇದ್ದ, ವಾನಪ್ರಸ್ಥನಾಗಿದ್ದ. ಇವನು ಯಾರು ಅಂತ ಹೇಳಿ ಕಡೆಯಲ್ಲಿ ರಹಸ್ಯ ಗೊತ್ತಾಗತ್ತೆ. ಅವನು ಯಯಾತಿಯ ಮಗಳ ಮಗ. ಆ ಕಥೆ, ಮಾಧವಿಯ ಕಥೆ ನಿಮಗೆ ನಾನು ಹೇಳಿದ್ದೇನೆ. ಯಯಾತಿಯ ಮಗಳು ಮಾಧವಿ ಅಂತ ಒಬ್ಳು ಇದ್ಲು. ಅವಳಲ್ಲಿ ರಾಜರ್ಷಿಯಾಗುವ ಯೋಗ್ಯತೆ ಇರುವವನು ಮಾತ್ರ ಹುಟ್ಟೋದು. ಮತ್ತೆ ಅವಳು ಒಂದು ಮಗನನ್ನ ಹೆಣದ ಮೇಲೆ ಕನ್ಯೆ ಆಗ್ತಾ ಇದ್ಲು. ವಿಶ್ವಾಮಿತ್ರರ ಶಿಷ್ಯ ಗಾಲವ ಅಂತ ಒಬ್ಬ, ಅವನ ಅಪ್ಪ ಏನು ವರದಕ್ಷಿಣೆ ಕೊಡ್ಲಿ ಅಂತ ಹೇಳಿದಾಗ, ಅಪ್ಪ ಅಲ್ಲ ಗುರುಗಳೇ ಏನು ವರದಕ್ಷಿಣೆ ಕೊಡ್ಲಿ ಅಂತ, ಬೇಡ ಕಣೋ ಹೋಗು ಅಂದ್ರು. ಕೇಳಲಿಲ್ಲ ಅವನು. ಅದಕ್ಕೆ ಒಂದು ಕಿವಿ ಮಾತ್ರ ಕಪ್ಪಾಗಿರುವ, ಇಡೀ ಮೈ ಬೆಳ್ಳಗಿರುವ 1000 ಕುದುರೆ ಕೊಡು ಹೋಗು ಅಂದ್ಬಿಟ್ರು. ಅವನ ಹತ್ರ ಇಲ್ಲ, ಇರೋದು 8 ಮಾತ್ರ. ಯಯಾತಿಯ ಹತ್ತಿರ ಹೋಗಿ ನಿಮ್ಮ ಮಗಳನ್ನ ಕೊಡಿ, ನಾನು ಅವಳನ್ನ ಕೊಟ್ಟು 200 ಕುದುರೆ ಇಸ್ಕೊಂಡ್ ಬರ್ತೀನಿ. ಅವಳು ಒಂದು ಮಗುವನ್ನ ಹೆತ್ತು ಕೊಟ್ಟ ಮೇಲೆ ಆ ರಾಜನಿಗೆ ಅವಳನ್ನ ತಗೊಂಡೋಗಿ ಇನ್ನೊಬ್ಬನಿಗೆ ಕೊಡ್ತಾನೆ. ಹಾಗೆ 4 ಜನ ರಾಜರಿಗೆ ಕೊಟ್ಟ. 4 ಜನ ರಾಜರು ತಮ್ಮ ಹತ್ತಿರ ಇದ್ದ ಆ ವರುಣನ ಕುದುರೆಗಳನ್ನು ಕೊಟ್ಟರು. ಇನ್ನು 200 ಬಾಕಿ ಉಳಿತು. ವಿಶ್ವಾಮಿತ್ರಿಗೆ ಕೊಟ್ಬಿಟ್ಟ, ಇಸ್ಕೊಳ್ಳಿ ಅಂತ. ಇವಳು ಬೆಲೆ ಈಸ್ ಈಕ್ವಲ್ ಟು 200 ಕುದುರೆ, ಕೊಟ್ಟುಬಿಡಿ ಅಂತ. ಹಾಗೆ ಆ ಗುರುದಕ್ಷಿಣೆ, ನಾನೇನು ಹೇಳಿದೆ, ಇರಲಿ, ಗುರುದಕ್ಷಿಣೆ ಕೊಡಬೇಕು ಅಂತಂದಾಗ ವಿಶ್ವಾಮಿತ್ರರು ಇದನ್ನು ಕೇಳಿದ್ರು. ಸರಿ, ಹಾಗೆ ಆ ಯಯಾತಿಯ ಮಗಳಲ್ಲಿ ಹುಟ್ಟಿದ 4 ಜನ ಇವರು. ಅಷ್ಟಕ, ವಸುಮನಸ್, ಪ್ರತರ್ಧನ, ಶಿಬಿ ಅಂತ 4 ಜನ ಮಕ್ಕಳು. ಆ 4 ಜನ ಒಂದು ಕಡೆ ಇದ್ದು ತಪಸ್ ಮಾಡ್ತಾ ಇದ್ರು. ಅಲ್ಲಿ ಇವನು ಬಿದ್ದಿದ್ದು. ಆಮೇಲೆ ಈ 5 ಜನರನ್ನ ಪಡೆದಾದ ಮೇಲೆ ಮಾಧವಿಯನ್ನ ತಂದು ವರದಕ್ಷಿಣೆ ಅಲ್ಲ, ಗುರುದಕ್ಷಿಣೆ. ಏನಾಯ್ತು, ಈ 5 ಜನ ಇದ್ರಲ್ಲ, ಈ 5 ಜನರ ಹತ್ರ ಅವಳನ್ನ ಬಳಸಿದ ಮೇಲೆ ಅವಳು ಮತ್ತೆ ಕನ್ಯಾತ್ವವನ್ನ ಪಡೆದಳು. ಕನ್ಯೆ ಆದ್ಮೇಲೆ ಯಯಾತಿ ತಂದು ಮತ್ತೆ ಸ್ವಯಂವರ ನಡೆಸಿದ. ಸ್ವಯಂವರದಲ್ಲಿ ರಾಜರೆಲ್ಲ ಬಂದಿದ್ದಾರೆ. ಇವಳು ನೋಡಿ ನನಗೇನು ಬೇಡ ಅಂತ ಹೇಳಿ ಮಾಲೆಯನ್ನ ಎಸೆದು ತಪಸ್ಸಿಗೆ ಅಂತ ಕಾಡಿಗೆ ಬಂದ್ಬಿಟ್ರು. ಅಂಥ ವಿಚಿತ್ರ ಕ್ಯಾರೆಕ್ಟರ್ ಮಾಧವಿ. ಈ ಮಾಧವಿಯನ್ನ ಅನುಪಮಾ ನಿರಂಜನ ಅಂತ ಒಬ್ಳು ಲೆಫ್ಟಿಸ್ಟ್, ಅವಳು ಗಂಡ ಬಂದು ನಿರಂಜನ ಅಂತ, ಅವ್ರ ಬೇರೆ ಯಾರೂ ಅಲ್ಲ. ಅವರ ಹೆಸರು ಕುಲ್ಕುಂದ ಶಿವರಾಯರು ಅಂತ. ಕುಲ್ಕುಂದ ಎಲ್ಲಿ ಬರುತ್ತೆ ಗೊತ್ತಾ? ಸುಬ್ರಹ್ಮಣ್ಯದ ಹತ್ರ ಬರುತ್ತೆ. ಎಲ್ಲ ಬ್ರಾಹ್ಮಣರೇ ಲೆಫ್ಟಿಸ್ಟ್ ಆಗಿದ್ದು. ಕಮ್ಯುನಿಸ್ಟ್ ಪಾರ್ಟಿಯನ್ನ ಆರಂಭದಲ್ಲಿ ಶುರು ಮಾಡಿದ್ದು, ಬೆಂಬಲಿಸಿದ್ದೆಲ್ಲ ಬ್ರಾಹ್ಮಣರೇ. ಆ ಕುಲ್ಕುಂದ ಶಿವರಾಯರು ಕಾವ್ಯನಾಮ ನಿರಂಜನ ಅಂತ.
ಆ ನಿರಂಜನ ಅವರ ಹೆಂಡತಿ ಅನುಪಮಾ ನಿರಂಜನ. ಅವಳು ಬರೆದದ್ದು ಮಾಧವಿ ಸ್ತ್ರೀಯರ ಶೋಷಣೆ ಅನಾದಿ ಕಾಲದಿಂದ ಹೇಗೆ ನಡೀತಾ ಇದೆ ಅಂತ ಹೇಳಿ ಅವಳು ಬರೆದು. ಇರಲಿ, ಅಂತಹ ಮಾಧವಿಯ ಮಗ ಇವನು. ಆ ಅಷ್ಟಕ ನೋಡಿದ. ನಾನು ಮುಂದೆ ಹೋಗಿ ಕಥೆ ಹೇಳಿದ್ದು, ಮುಂದೆ ಗೊತ್ತಾಗತ್ತ ಅವನಿಗೆ, ಯಾರಿಗೆ? ಯಯಾತಿಗೆ. ಅವನೇನು ಮಾಡಿದ? ಬಂದಾಗ ಬೀಳ್ತಾ ಇದ್ದಾನೆ, ತಡೆದ. ಅಷ್ಟಕ ಪೂರ್ತಿ ನೆಲಕ್ಕೆ ಬೀಳದಂತೆ ತಡೆದು ಕೇಳಿದ, ಕಸ್ತ್ವಂ ಯುವಾವ ಸವತುಲ್ಯ ರೂಪ, ಯಾರು ನೀನು? ಇಂದ್ರನಂತೆ ಕಂಗೊಳಿಸ್ತಾ ಇದ್ದಿ, ಮೇಲ್ಗಡೆಯಿಂದ ಬೀಳ್ತಾ ಇದ್ದಿ. ನಿನ್ನನ್ನು ನೋಡ್ತಾ ಇದ್ದಾಗ ಇದೇನಿದು ಅಂತ ಹೇಳಿ ನಮಗೆ ಆಶ್ಚರ್ಯ ಆಯಿತು. ವಿತರ್ಕಯಂತ ಪರಿಮೋಹಿತಾಸ್ಮಃ. ದೇವ ಮಾರ್ಗದಲ್ಲಿ ಇದ್ದೀಯ ನೀನು ಯಾಕೆ ಬೀಳ್ತಾ ಇದ್ದೆ ಅಂತ ನಮಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ನಿನ್ನನ್ನು ಕೇಳಲಿಕ್ಕೆ ನಮಗೆ ಧೈರ್ಯ ಇಲ್ಲ. ನಿನ್ನ ಭಯ ಹೋಗಲಿ, ವಿಷಾದಗಳಿರದಿರಲಿ, ಮೋಹ ಹೋಗಲಿ, ನಮ್ಮ ಜೊತೆ ನೀನಿದ್ದಿ. ನಾವೆಲ್ಲರೂ ಇಲ್ಲಿ ಚಿಂತನೆ ಮಾಡುವವರು ಕೂತಿದ್ವಿ, ನೀನು ಯಾರು ಅಂತ ಕೇಳಿದ್ರು. ಹೀಗೆ 37ನೇ ಅಧ್ಯಾಯ ಮುಗಿತು. ಯಯಾತಿರುವಾಚ ಅಹಂ ಯಯಾತಿರ್ನಹುಷಸ್ಯ ಪುತ್ರ ಪೂರ್ವಃ ಪಿತಾ ಸರ್ವಭೂತಾವಮಾನಾತ್. ನಾನು ನಹುಷನ ಮಗ ಯಯಾತಿ, ಪೂರ್ವಿನ ತಂದೆ. ಎಲ್ಲ ಜೀವಗಳನ್ನು ಅವಮಾನ ಮಾಡಿದ್ರಿಂದ ಕೆಳಗಡೆ ಬೀಳ್ತಾ ಇದ್ದೇನೆ. ಸರ್ವಭೂತಾವಮಾನಾತ್ ಪ್ರಭ್ರಂಶಿತೋಹಂ ತುರಸಿದ್ಧ ಲೋಕಾತ್ ಪರಿಚ್ಯುತಃ ಪ್ರಪತಾಮಿ ಅಲ್ಪ ಪುಣ್ಯ. ನಾನು ನಿಮಗಿಂತ ದೊಡ್ಡವನು, ಆದ್ದರಿಂದಾಗಿ ನಿಮಗೆ ನಮಸ್ಕಾರ ಮಾಡ್ತಾ ಇಲ್ಲ. ಅಹಂ ಹಿ ಪೂರ್ವೋ ವಯಸಾ ಭವದ್ಭ್ಯ ತೇನಾಭಿವಾದಂ ಭವತಾಂ ನ ಪ್ರಯುಂಜೆ. ಯೋ ವಿದ್ಯೆಯ ತಪಸಾ ಜನ್ಮನಾವ ವೃದ್ಧಸ್ಸ ವಯಸ್ಸಂ ಭವತಿ ದ್ವಿಜಾನಾಂ. ಬ್ರಾಹ್ಮಣರಾಗಿದ್ದರೆ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ ಬ್ರಾಹ್ಮಣರಲ್ಲ, ನಂತರದ್ದೇ ಕ್ಷತ್ರಿಯರು ಅಂತ. ಹೀಗಾಗಿ ನಾನು ವಯಸ್ಸಿನಲ್ಲಿ ದೊಡ್ಡವನಾದ್ದರಿಂದಾಗಿ ನಿಮಗೆ ನಮಸ್ಕಾರ ಮಾಡ್ತಾ ಇಲ್ಲ ಅಂದ. ಅವಾದೀಸ್ತ್ವಂ ವಯಸಾಸ್ಮಿ ಪ್ರವೃದ್ಧ ಇತಿ ವೈ ರಾಜನ್ನಧಿಕ ಕಥಂಚಿತ್. ಯೋ ವೈ ವಿದ್ವಾನ್ ತಪಸಾ ಸಂಪ್ರವೃದ್ಧ ಸಯೇವ ಪೂಜ್ಯೋ ಭವತಿ ದ್ವಿಜಾನಾಂ. ನೀನು ಹೇಳಿದೆ ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವನಿದ್ದಿ ಅಂತ ಹೇಳಿ, ತಪಸ್ಸಿನಿಂದ ನೀನು ಬೆಳೆದಿದ್ದಿ. ಇದೇನಿದು, ಯಾರು ನೀನು ಅಂತ ಕೇಳಿ ಅಷ್ಟಕ ಕೇಳಿದ. ಯಾರಿಗೆ? ಯಯಾತಿಗೆ. ಬೀಳ್ತಾ ಇದ್ದನ್ನು ತಡೆದು ನಿಲ್ಲಿಸಿ ಕೇಳಿದ್ದಲ್ವಾ. ಒಂದು ವೇಳೆ ಒಂದು ಪ್ರಶ್ನೆ ನಂಗೆ ಬರ್ತಿದ್ದು, ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದವ್ರು ಬ್ರಾಹ್ಮಣರಾಗಿದ್ರೆ ಕ್ಷತ್ರಿಯ ಹಿರಿಯನಾಗಿದ್ರು ನಮಸ್ಕಾರ ಮಾಡಬಹುದು ಅಲ್ವಾ? ಬ್ರಾಹ್ಮಣನಾದವನು ಚಿಕ್ಕವನಾಗಿದ್ರೂ ನಮಸ್ಕಾರ ಮಾಡಬೇಕು. ಅವತ್ತಿನ ಕಾಲದ ಪದ್ಧತಿ. ಇವತ್ತು ಒಪ್ತಾರ ಬಿಡ್ತಾರ ಬೇರೆ ಪ್ರಶ್ನೆ. ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣ ಚಿಕ್ಕವನಾಗಿದ್ರೂ ಹಿರಿಯರಾದವರು ನಮಸ್ಕಾರ ಮಾಡ್ತಾ ಇದ್ರು. ಬೇರೆಲ್ಲರಿಗೂ ವಯಸ್ಸು, ಕ್ಷತ್ರಿಯರಲ್ಲಿ ಬಲ ಅನ್ನೋದು ಮಿಗಿಲು. ಯಾರಿಗೆ ಹೆಚ್ಚು ಬಲ ಇರುತ್ತೆ ಅವ್ರಿಗೆ ನಮಸ್ಕಾರ. ವೈಶ್ಯರಲ್ಲಿ ಹಣ ಅನ್ನೋದು ಪ್ರಬಲ, ಯಾರಿಗೆ ಸಂಪತ್ತು ಜಾಸ್ತಿ ಇರುತ್ತೆ ಅವ್ರಿಗೆ ನಮಸ್ಕಾರ. ಈ ತರಹದ ಪದ್ಧತಿ ಇತ್ತು ಆಗ. ಈಗ ಅದು ಅವ್ರವ್ರಿಗೆ ಬಿಟ್ಟಿತ್ತು, ನಾವೇನು ಹೇಳಲಿಕ್ಕಿಲ್ಲ. ಅಲ್ಲಿ ನೀನು ಯಾರು, ಎಲ್ಲಿಂದ ಬೀಳ್ತಾ ಇದ್ದಿ? ಸ್ವರ್ಗಲೋಕದಿಂದ ಬೀಳ್ತಾ ಇದ್ದಿ ಅಂತ ಹೇಳ್ತಾ ಇದ್ದಿ ಅಂದ್ರೆ ನಮಗೊಂದು ಜ್ವಲಂತ ಉದಾಹರಣೆ. ಅಂತಹ ವ್ಯಕ್ತಿ ಸಿಗೋದು ಅಪರೂಪ ಅಲ್ವೇ? ಸ್ವರ್ಗಕ್ಕೆ ಹೋಗಿ ಬಂದವನ ಹತ್ತಿರ ಕೇಳೋದು ಲೈವ್ಲಿಯಾಗಿ ಅದನ್ನೆಲ್ಲ ನೋಡಿದ ಹಾಗೆ. ಆ ಲೈವ್ಲಿನೆಸ್ ಸಿಗತ್ತೆ ಉಪದೇಶದಲ್ಲಿ. ನಾವು ಕೇಳಿದ ಶಾಸ್ತ್ರ, ನಾವು ಓದಿದ ಶಾಸ್ತ್ರ ಇತ್ಯಾದಿಗಳಿಗೆ ಒಂದು ಜ್ವಲಂತ ದೃಷ್ಟಾಂತ ಸಿಕ್ಕಿಬಿಡತ್ತೆ. ಅದರಿಂದಾಗಿ ನಾವು ಕೇಳ್ತಾ ಇದ್ದೇವೆ, ಏನಿದು ಎಲ್ಲ ಹೇಳು ಅಂತ. ಅದಕ್ಕೆ
ಯಯಾತಿ ತನ್ನ ಬಗೆಗೆ ಹೇಳ್ಕೊಳ್ತಾನೆ. ಪ್ರತಿಕೂಲಂ ಕರ್ಮಣಾಂ ಪಾಪಮಾಹು. ಇಲ್ಲಿ ಅನೇಕ ಸೂಕ್ಷ್ಮ ಸಂಗತಿಗಳೆಲ್ಲ ಇಲ್ಲಿ ಬರುತ್ತೆ. ಕರ್ಮಕ್ಕೆ ಪ್ರತಿಕೂಲವಾದದ್ದು ಪಾಪ ಅಂತಾರೆ. ತದ್ವರ್ತಿನಾಂ ಪ್ರವಣಂ ಪಾಪಲೋಕಂ. ಪಾಪದಲ್ಲೇ ಇರುವವರಿಗೆ ಪಾಪಲೋಕ ಸಿಗತ್ತೆ. ಸಂತೋ ಸತೋ ನಾನ್ವರ್ತಂತತೆ ವೈ ಯದಾತ್ಮನೈಷಾಂ ಪ್ರತಿಕೂಲವಾದಿ. ಸಜ್ಜನರು ಅಸಜ್ಜನರನ್ನ ಹಿಂಬಾಲಿಸುವುದಿಲ್ಲ, ಅಸಜ್ಜನರು ಸಜ್ಜನರನ್ನ ಹಿಂಬಾಲಿಸ್ತಾರೆ. ಯಾಕೆ ಅಂದರೆ ಅವರಿಗೆ ಲೌಕಿಕವಾದ ಯಾವುದೋ ಒಂದು ಹಿರಿಮೆ ಬೇಕಾಗಿರುತ್ತೆ. ಬಹಳ ವಿಚಿತ್ರ ಜಗತ್ತು. ಜಗತ್ತು ಏನಿದೆ ಬಹಳ ವಿಚಿತ್ರ. ಸಜ್ಜನರಿಗೂ ಸಜ್ಜನರೇ ಗತಿ, ಅಸಜ್ಜನರಿಗೂ ಸಜ್ಜನರೇ ಗತಿ. ಅಸಜ್ಜನರಿಗೆ ಅಸಜ್ಜನರೂ ಗತಿಯಲ್ಲ. ಅಬುದ್ಧನಂ ಮೇ ವಿಪುಲಂ ಮಹದ್ವೈ ವಿಚೇಷ್ಟಮಾನೋಧಿಗಂತಾ ತದಸ್ಮಿ. ನಾನಾ ಏವಂ ಪ್ರಧಾರ್ಯಾತ್ಮಹಿತೇ ನಿವಿಷ್ಟೋ ಯೋ ವರ್ತತೆ ಸ ವಿಜಾನಾತಿ ಧೀರಃ. ನನಗೂ ಒಂದು ಕಾಲದಲ್ಲಿ ಬಹಳ ಹಣ ಇತ್ತು. ಅದನ್ನ ಪುಣ್ಯವಾಗಿ ಪರಿವರ್ತಿಸಿಕೊಂಡು ಅದನ್ನು ನಾನೀಗ ಪಡೆದೆ. ಆ ಹಣವನ್ನ ಆತ್ಮಹಿತಕ್ಕಾಗಿ ಬಳಸಿದೆ. ನಾನಾ ಭಾವ ಬಹವೋ ಜೀವಲೋಕೆ ದೈವಾಧೀನಾ ನಷ್ಟಚೇಷ್ಟಾಧಿಕಾರಾ ತತ್ತತ್ಪ್ರಾಪ್ಯ ನ ವಿಹನ್ಯೇತ ಧೀರೋ ದಿಷ್ಟಂ ಬಲೀಯ ಇತಿ ಮಾತ್ವಾತ್ಮಬುದ್ಧ್ಯಾ. ಜೀವಲೋಕದಲ್ಲಿ ತರತರದ ಭಾವಗಳಿದೆ. ದೈವಾಧೀನ ನಷ್ಟಚೇಷ್ಟಾಧಿಕಾರಾ. ದೇವಾಧೀನರು ನಾವು. ನಮ್ಮ ಅಧಿಕಾರ ಅದನ್ನೆಲ್ಲ ನಾವು ಕಳೆದುಕೊಂಡಿದ್ದೇವೆ. ತತ್ತತ್ಪ್ರಾಪ್ಯ ನ ವಿಹನ್ಯೇತ ಧೀರಃ. ಆಯಾ ಒಂದು ಭಾಗವನ್ನ ಹೊಂದಿ ಧೀರನಾದವನು ಕಂಗೆಡುವುದಿಲ್ಲ. ಅವನಿಗೆ ಗೊತ್ತಿರತ್ತೆ ದಿಷ್ಟಂ ಬಲೀಯ ಇತಿ ಮತ್ವಾ ಆತ್ಮಬುದ್ಧ್ಯ. ದೇವರ ಸಂಕಲ್ಪ ಬಲಿಷ್ಠ ಅಂತ ನಾನು ಅನುಭವಿಸಿದ್ದು, ನನ್ನ ಜೀವನದಲ್ಲಿ ಅನುಭವಿಸಿದ್ದು. ಅದರಿಂದ ಪೂರ್ವಜನ್ಮದ ಸ್ಮೃತಿ ಇದೆ. ಭೂಲೋಕವನ್ನು ಮೀರಿದ ಲೋಕವನ್ನು ಕಂಡಿದ್ದೇನೆ. ಆ ಭಾವನೆಯಿಂದ ಹೇಳ್ತಾ ಇದ್ದೇನೆ. ತಸ್ಮಾದ್ದಿಷ್ಟಂ ಸುಖಂ ಹಿ ಜಂತುರ್ ಯದಿವಾಪಿ ದುಃಖಂ ದೈವಾಧೀನಂ ವಿಂದತಿ ನಾತ್ಮಶಕ್ತ್ಯ. ತಸ್ಮಾದ್ದಿಷ್ಟಂ ಬಲವನ್ಮನ್ಯಮಾನಃ ನ ಸಂಜ್ವರೆನ್ನಾಪಿ ಹೃಷ್ಯೇತ್ ಕದಾಚಿತ್. ಸುಖವನ್ನು ಹೊಂದುತ್ತಾನೆ ಜೀವ. ಏನು ಅವನು ಸ್ವತಂತ್ರವಾಗಿ ಹೊಂದಿದ್ದ? ದುಃಖ ಹೊಂದುತ್ತಾನೆ, ಅದು ದೈವಾಧೀನವಾಗಿದೆ. ಸುಖ ಅನ್ನೋದು ಅವನ ಶಕ್ತಿಯಿಂದ ಬರಲಿಲ್ಲ, ದುಃಖ ಅನ್ನೋದು ದೈವಾಧೀನವಾಗಿ ಬಂದಿದೆ. ತಸ್ಮಾತ್ ದಿಷ್ಟಂ ಬಲವನ್ ಮನ್ಯಮಾನಃ. ಅದರಿಂದಾಗಿ ನಮಗೆ ಬರುವ ಸುಖ ದುಃಖಗಳಿಗೆ ದೇವರು ಮೂಲ ಅಂತ ಹೇಳಿ ತಿಳ್ಕೊಳ್ಬೇಕು. ನ ಸಂಜ್ವರೇತ್. ದುಃಖ ಬಂದಾಗ ಕಂಗೆಡಬಾರದು. ನಾಪಿ ಹೃಷ್ಯೇತ್ ಕದಾಚಿತ್. ಸಂತೋಷ ಪಡಲೂಬಾರದು. ದುಃಖೇನ ತಪ್ಪೇತ ಸುಖೇನ ಹೃಷ್ಯೇತ್ ಸಮೇನ ವರ್ತೇತ ಸದೈವ ಧೀರಃ. ದಿಷ್ಟಂ ಬಲೀಯ ಇತಿ ಮನ್ಯಮಾನಃ ನ ಸಂಜ್ವರೇನ್ನಾಪಿ ಹೃಷ್ಯೇತ್ ಕದಾಚಿತ್. ಭಯೇನ ಮುಹ್ಯಾಮಿ ಅಷ್ಟಕಾಹಂ ಕದಾಚಿತ್. ಭಯ ಬಂದಾಗ ಕಂಗೆಡುವುದಿಲ್ಲ. ಸಂತಾಪೋ ಮೇ ಮನಸೋ ನಾಸ್ತಿ ಕಶ್ಚಿತ್. ನನಗೆ ಸಂತಾಪವಿಲ್ಲ. ಕೆಲವರು ಏನಪ್ಪ ಇಮೋಷನ್ಲೆಸ್ಸು ಅಂತಾರೆ. ವಾಸ್ತವ. ಧಾತಾ ಯಥಾ ಮಾಂ ವಿದಧಾತಿ ಲೋಕೆ ಧ್ರುವಂ ತಥಾಹಂ ಭವಿತೇತಿ ಮತ್ವಾ. ದೇವರು ಹೇಗಿಡ್ತಾನೋ ಹಾಗಿರ್ತೇನೆ.
ಸಮಸ್ವೇದಜಾ ಹೆಂಡಜಾ ಯುದ್ಭಿದಶ್ಚ ಸರೀಸೃಪಾಕೃಮಯೋಪ್ಯಪ್ಸುಮತ್ಸ್ಯಾಃ ತಥಾಶ್ಮಾನಸ್ತೃಣಕಾಷ್ಟಂಚ ತರವಂ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತೆ. ಸಮಸ್ವೇದಜಾಹ ಬೆವರಿನಿಂದ ಹುಟ್ಟುವ ಪ್ರಾಣಿಗಳು, ಅಂಡಜಾಹ ಮೊಟ್ಟೆಯಿಂದ ಹುಟ್ಟುವ ಪ್ರಾಣಿಗಳು, ಉದ್ಭಿದ ಭೂಮಿಯನ್ನು ಸೀಳಿ ಮೇಲುಗಡೆ ಬರುವ ವೃಕ್ಷಗಳು, ಸರೀಸೃಪಾಹ ಸರಿಯೋದು ಕ್ರಿಮಿಗಳು, ಆಮೇಲೆ ಅಪ್ಸುಮತ್ಸ್ಯಾಹ ನೀರಿನಲ್ಲಿರುವ ಮೀನು ಮೊದಲಾದವುಗಳು ಎಲ್ಲವೂ ಕೂಡ ದಿಷ್ಟಕ್ಷಯಿ ದೇವರ ಸಂಕಲ್ಪ ಆಗಬೇಕು ಅಂತಂದಾಗ ಸ್ವಾಂ ಪ್ರಕೃತಿಂ ಭಜಂತೆ ತಮ್ಮ ಮೂಲ ಸ್ಥಾನಕ್ಕೆ ಹೋಗಿ ಸೇರ್ತವೆ. ಅನಿತ್ಯತಾಂ ಸುಖ ದುಃಖಸ್ಯ ಬುದ್ಧ್ವಾ ಕಸ್ಮಾತ್ ಸಂತಾಪಂ ಅಷ್ಟಕಾಹಂ ಭಜೇಯಂ ಕಿಂಕುರ್ಯಾಂ ವೈ ಕಿಂಚ ಕೃತ್ವಾ ನ ತಪ್ಯೆ ತಸ್ಮಾತ್ ಸಂತಾಪಂ ವರ್ಜಯಾಮ್ಯ ಪ್ರಮತ್ತಃ. ಆಗ ಸುಖ ದುಃಖಗಳು ಅನಿತ್ಯ ಅಂತ ಗೊತ್ತಾದ ಮೇಲೆ ಏಕೆ ಸಂತಾಪ? ಏನು ಮಾಡಿ ಏನು? ಇದನ್ನ ಮಾಡಿದ್ರೂ ಕೂಡ ಫಲ ಬರದೇ ಹೋದರೆ ನ ತಪ್ಪಿ ದುಃಖ ಪಡೋದಿಲ್ಲ. ಇದನ್ನು ಕೇಳಿದಾಗ ಅಷ್ಟಕ ಕೇಳ್ತಾನೆ, ಯೇ ಯೇ ಲೋಕ ಪಾರ್ಥಿವೇಂದ್ರ ಪ್ರಧಾನಾ ತ್ವಯಾ ಭುಕ್ತಾ ಯಂ ಚ ಕಾಲೇ ಯಥಾ ಚ ತನ್ಮೇ ರಾಜನ್ ಬ್ರೂಹಿ ಸರ್ವಂ ಯಥಾವತ್ ಕ್ಷೇತ್ರಜ್ಞವದ್ಭಾಷಸೆ ತ್ವಂ ಹಿ ಧರ್ಮಂ. ಯೇ ಯೇ ಲೋಕಾ ಪಾರ್ಥಿವೇಂದ್ರ ಪ್ರಧಾನಾ, ಹಾಗಾದರೆ ಯಾವ ಯಾವ ಲೋಕ ನೀನು ಅನುಭವಿಸಿದೆ, ಯಾವ ಯಾವ ಕಾಲದಲ್ಲಿ ಅನುಭವಿಸಿರುವೆ? ಓ ರಾಜನೇ ಹೇಳು. ಕ್ಷೇತ್ರಜ್ಞವದ್ಭಾಷಸೆ, ಒಳ್ಳೆ ದೇವ್ರ ಥರ ಮಾತಾಡ್ತಾ ಇದ್ದಿ, ಹೇಳು. ತನ್ಮೇ ರಾಜನ್ ಬ್ರೂಹಿ ಸರ್ವಂ ಯಥಾವತ್ ಕ್ಷೇತ್ರಜ್ಞವದ್ಭಾಷಸೆ ತ್ವಂ ಹಿ ಧರ್ಮಂ. ಒಳ್ಳೆ ದೇವ್ರ ತರಹ ಮಾತನಾಡ್ತಾ ಇದ್ದಿ, ಹೇಳು ಅಂದ. ಆಗ ಯಯಾತಿ ತನ್ನ ಬಗೆಗೆ ಹೇಳ್ಕೊಳ್ತಾನೆ. ಈ ಯಯಾತಿ ಮತ್ತೆ ಅವನ ಮಗಳ ಮಕ್ಕಳ ಸಂವಾದ, ದೌಹಿತ್ರರ ಸಂವಾದ ಬಹಳ ಸೊಗಸಾಗಿದೆ. ಅದನ್ನು ನಾಳೆ ನೋಡೋಣ. ಇದರೊಂದಿಗೆ ಆದಿಪರ್ವದಲ್ಲಿರುವಂತಹ ಯಯಾತಿ ಚರಿತ್ರೆ ಸೇಮ್ ಹೀಗೆ ಇದೆ, ಅದನ್ನು ರೀಕಾಲ್ ಮಾಡಿದ ಹಾಗಾಗತ್ತೆ. ಕೃಷ್ಣಾರ್ಪಣಮಸ್ತು.